ಹೂವಿನ ಹಡಗಲಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಮತ್ತು ವಿಜಯದಶಮಿ ಪ್ರಯುಕ್ತ ಪಥಸಂಚಲನ ನಡೆಯಿತು. ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 700ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ರಾಷ್ಟ್ರ ಪ್ರೇಮದ ಪ್ರಾರ್ಥನೆಯೊಂದಿಗೆ ಧ್ವಜಾರೋಹಣ ಮಾಡಿ ಪಥಸಂಚಲನಕ್ಕೆ ಚಾಲನೆ ನೀಡಲಾಯಿತು. ಪಥಸಂಚಲನ ತಾಲೂಕು ಕ್ರೀಡಾಂಗಣದಿಂದ ಆರಂಭಗೊಂಡು ಎಪಿಎಂಸಿ ಸರ್ಕಲ್, ಮದಲಘಟ್ಟ ಸರ್ಕಲ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್, ಶಾಸ್ತ್ರಿ ಸರ್ಕಲ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮೂಲಕ ಪಥಸಂಚಲನ ನಡೆಸಿ ಪುನಃ ಕ್ರೀಡಾಂಗಣದಲ್ಲಿ ಮುಕ್ತಾಯವಾಯಿತು. नमस्ते सदा वत्सले मातृभूमे त्वया हिंदू भूमे सुखं वर्धितोऽहम् महामंगले पुण्यभूमे ನೋಡಿ, ಇವತ್ತು ಸಂಘ ಸ್ಥಾಪನೆಯಾಗಿ 100ನೇ ವರ್ಷ. ಬಹಳ ಖುಷಿ ಇದೆ. ಸಂಘದ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ದೇಶದ ಹಿತಾಸಕ್ತಿಗೋಸ್ಕರ, ಈ ದೇಶದ ಸಂಸ್ಕೃತಿಗೋಸ್ಕರ, ಈ ದೇಶದ ಕಾಪಾಡಿಗೋಸ್ಕರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮುಂದಿನ ಪೀಳಿಗೆ ಕೂಡ ಸಂಘ ಏನ್ ಮಾಡಿದೆ, ಮುಂದೆ ಕೂಡ ಈ ದೇಶದ ರಕ್ಷಣೆಗೋಸ್ಕರ ಎಲ್ಲ ಯುವಕರು ಕೂಡ ನಿಂದಿರ್ಬೇಕಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರದ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು RSS ನಿಷೇಧ ಮಾಡಬೇಕು, ಸರ್ಕಾರ ಸ್ಥಳದಲ್ಲಿ ನಿಷೇಧ ಮಾಡಬೇಕು, ಇದ್ರ ಬಗ್ಗೆ ಏನ್ ಹೇಳ್ಬೇಕು? ಅಲ್ಲ, ನಾನು ಹೇಳೋದಷ್ಟೇ, ಒಂದು ಶಾಖೆ ಅವ್ರು ಅಟೆಂಡ್ ಮಾಡಿದ್ರೆ ಬಹಳ ಸ್ಪಷ್ಟ ಆಗುತ್ತೆ. ಇಲ್ಲಿಯವರೆಗೆ ಸುಮಾರು 100 ವರ್ಷ ಆಯ್ತು. ಇಲ್ಲಿಯವರೆಗೆ RSS ಸಂಘದಿಂದ ದೇಶಕ್ಕೆ ಹಾನಿ ಆಗಿರೋದು ಯಾವ್ದಾದ್ರು ಉದಾಹರಣೆ ಇದ್ರೆ ಅದನ್ನ ತಗೊಂಡು ಅವ್ರು ಮಾತಾಡಬೇಕು ಹೊರತು ಅವರಿಗೆ RSS ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾತಾಡಬಾರ್ದಿತ್ತು.